ಥ್ಯಾಂಕ್ ಯು. ಕೋಲಾರದಿಂದ ಸುರೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ಮಾವು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಏನು ಮಾವಿಗೆ ಬೆಂಬಲ ಬೆಲೆಯ ದಿನಾಂಕವನ್ನು ವಿಸ್ತರಿಸುವಂತೆ ಇವತ್ತು ಮಾವು ಬೆಳೆಗಾರರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ನೋಡಬಹುದು. ಇವತ್ತು ಮಾವು ಬೆಳೆಗಾರ ಆಗ್ಬೋದು ಮತ್ತೆ ರೈತರಾಗಬಹುದು ಇವತ್ತು ಮಾವಿನ ಸಮೇತ ಇವತ್ತು ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಬಂದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಮಾವಿಗೆ ಬೆಂಬಲ ಬೆಲೆ ದಿನಾಂಕವನ್ನು ವಿಸ್ತರಿಸುವಂತೆ ಒತ್ತಾಯಿಸಿ ಇವತ್ತು ಮಾವು ಬೆಳೆಗಾರರು ಇವತ್ತು ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರೋದು. ಪ್ರಮುಖವಾಗಿ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೇವಲ 1,30,30 ಲಕ್ಷ ಟನ್ ಮಾತ್ರ ಏನು ಬೆಂಬಲ ಬೆಲೆಯನ್ನ ನಿಗದಿ ಮಾಡಿತ್ತು. ಇದನ್ನ ಏನು 3.20 ಲಕ್ಷ ಮೆಟ್ರಿಕ್ ಟನ್ಗೆ ವಿಸ್ತರಿಸುವಂತೆ ಇವತ್ತು ರೈತರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಇನ್ನ 50% ರೈತರ ತೋಟದಲ್ಲಿ ಮಾವು ಇರುವುದರಿಂದ ಈ ಬೆಂಬಲ ಬೆಲೆ ದಿನಾಂಕವನ್ನ ವಿಸ್ತರಿಸುವಂತೆ ಒತ್ತಾಯಿಸಿ ಇವತ್ತು ಏನು ಮಾವು ಬೆಳೆಗಾರ ಆಗ್ಬೋದು ಮತ್ತೆ ಪ್ರಗತಿಪರ ಸಂಘಟನೆಗಳಾಗ್ಬೋದು ಮತ್ತೆ ರೈತ ಮುಖಂಡರಾಗ್ಬೋದು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಏನು ಕೇವಲ 3 ದಿನಗಳ ಮಾತ್ರ ನೋಂದಣಿಗೆ ಅವಕಾಶ ಕೊಟ್ಟಿದ್ದು ಈಗಾಗಲೇ ಮಿತಿ ಮೀರಿದೆ ಎನ್ನುವ ಮಾತನ್ನು ಸಹ ಹೇಳ್ತಾ ಇದೆ. ಆದ್ರೆ ಏನು ಮುಳಬಾಗ್ಲಾಗ್ಬೋದು ಮತ್ತೆ ಕೆಜಿಎಫ್ ಆಗ್ಬೋದು 50% ರೈತರ ತೋಟದಲ್ಲಿ ಇನ್ನೂ ಮಾವು ಹಾಗೆಯೇ ಉಳಿದಿರುವ ಕಾರಣ ಇವತ್ತು ರೈತರು ಏನು ರಿಜಿಸ್ಟರ್ ಅನ್ನ ಮುಂದಿನ ಅಂದ್ರೆ ಇನ್ನಷ್ಟು ದಿನ ವಿಸ್ತರಣೆ ಮಾಡಬೇಕೆಂಬ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಸರ್ಕಾರ ಇದುವರೆಗೂ ಸಹ ಯಾವುದೇ ರೀತಿಯ ಗಮನ ಹರಿಸದ ಕಾರಣ ಇವತ್ತು ಏನು ರೈತರು ಇವತ್ತು ಏನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನು ಯೋಜನೆಯನ್ನ ವಿಸ್ತರಿಸದೇ ಇದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿಯನ್ನ ಮಾಡುವುದಾಗಿ ಈಗಾಗಲೇ ಹೇಳ್ತಾ ಇರುವಂತದ್ದು. ಇನ್ನ ಸರ್ಕಾರ ಕೇವಲ 1.30 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಅವಕಾಶ ಕೊಟ್ಟಿದ್ದು ಇದು ಈಗಾಗಲೇ ಆಗಿದೆ ಎಂಬ ಮಾತನ್ನು ಸರ್ಕಾರ ಹೇಳ್ತಾ ಇದೆ. ಆದ್ರೆ ರೈತರ 50% ಏನು ಮಾವು ಇನ್ನ ತೋಟಗಳಲ್ಲಿ ಇರುವ ಕಾರಣ ಮತ್ತಷ್ಟು ದಿನ ವಿಸ್ತರಣೆ ಮಾಡಬೇಕು ಮತ್ತೆ ಇದನ್ನ 3.20 ಲಕ್ಷ ಮೆಟ್ರಿಕ್ ಟನ್ಗೆ ಏರಿಕೆ ಮಾಡಬೇಕೆಂಬುದು ರೈತರ ಆಗ್ರಹವಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಕಳೆದ ಬಾರಿಯೂ ಸಹ ಇದೇ ರೀತಿ ಮಾವು ಬೆಳೆಗಾರರು ಏನು ಬೆಂಬಲ ಬೆಲೆಯನ್ನ ತೆಗೆದುಕೊಳ್ಳುವ ಮೂಲಕ ಒಂದಷ್ಟು ಏನು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿಕೊಂಡ್ರು. ಆದ್ರೆ ಈಗ ಮತ್ತೆ ಅದೇ ಪರಿಸ್ಥಿತಿಗೆ ಬಂದಿರೋ ಕಾರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾವು ಬೆಳೆಗಾರರಿಗೆ ಶಾಶ್ವತವಾದಂತಹ ಪರಿಹಾರವನ್ನು ಒದಗಿಸಬೇಕೆಂಬುದು ಮಾವು ಬೆಳೆಗಾರರ ಮತ್ತು ರೈತರ ಆಗ್ರಹವಾಗಿರುವಂತದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ಕೊಡ್ತಾರೆ. ಓವರ್.